ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಅಂತಕ್ಕಂತಹ ವಾಗ್ದಾನವನ್ನು ಮಾಡಿ ಅದಕ್ಕೆ ಅನುದಾನವನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಅಂತೇಳಿ ಹೇಳೋದಾದರೆ, ಈ ಕ್ರಸ್ಟ್ ಗೇಟ್ಗಳು ಗಟ್ಟಿಯಾಗಿರಬೇಕು ಅಂತೇಳಿ ಹೇಳೋದಾದರೆ ಆ ಕ್ರಸ್ಟ್ ಗೇಟ್ಗಳು ಮೇಲಿತ್ತಲಿಕ್ಕೆ ಇರ್ತಕ್ಕಂತಹ ಚೈನ್ಗಳು ಕೂಡ ಗಟ್ಟಿ ಇರಬೇಕು ಅಂತಕ್ಕಂಥದ್ದು ಏನು ಯಾವಾಗ ರಿಪಬ್ಲಿಕ್ ಕನ್ನಡ ಒಂದು ಕಳೆದ 6 ತಿಂಗಳ ಹಿಂದೆ ವರದಿಯನ್ನು ಮಾಡಿತ್ತು. ಆ ಚೈನನ್ನು ಕೂಡಿಸ್ತಕ್ಕಂಥದ್ದು, ಹೊಸ ಚೈನ್ಗಳನ್ನು ಹಾಕ್ತಕ್ಕಂಥದ್ದು ಅನುಮಾನ ಅಂತಕ್ಕಂತಹ ಒಂದು ವರದಿಯನ್ನು ಕೂಡ ಮಾಡಿತ್ತು. ಅದೇ ರೀತಿಯಲ್ಲಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿತ್ತು. ಅದರ ಆಧಾರದ ಮೇಲೆ ಇವತ್ತು ನಾವು ಹೊಸ ಚೈನ್ ಗೇಟ್ಗಳನ್ನು ಕೂಡ, ಹೊಸ ಚೈನ್ಗಳನ್ನು ಕೂಡ ಹಾಕ್ತೇವೆ ಅಂತಕ್ಕಂತಹ ಮಾತನ್ನ ಟಿಬಿ ಬೋರ್ಡ್ ಮತ್ತು ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ನಾವಿಲ್ಲಿ ಲೈವ್ ಆಗಿ ನಿಮ್ಮನ್ನ ತೋರಿಸ್ತಕ್ಕಂಥದ್ದು ಅಂತೇಳಿ ಹೇಳೋದಾದ್ರೆ, ಒಂದು ಕಡೆ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಹಳೆಯ ಚೈನ್ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಿದ್ದೀವಿ. ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ಮೇಲೆತ್ತಬೇಕು, ಇಳಿಸಬೇಕು ಅಂತಕ್ಕಂಥದ್ದು, ಅದರ ಜೊತೆಗೆ ಇಡೀ ಆ ಒಂದು ಕ್ರಸ್ಟ್ ಗೇಟ್ಗಳನ್ನು ಆಪರೇಟಿಂಗ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಈ ಒಂದು ಚೈನನ್ನು. ಆದರೆ ಒಂದು ಕಡೆ ಹೊಸ ಚೈನ್ ಇದೆ, ಮತ್ತೊಂದು ಕಡೆ ಹಳೆ ಚೈನ್ ಇದೆ. ಇದನ್ನ ಗಮನಿಸೋದಾದ್ರೆ ಎಲ್ಲೋ ಒಂದು ಕಡೆ ತುಂಗಭದ್ರಾ ಆಡಳಿತ ಮಂಡಳಿ ಎಲ್ಲ 33 ಗೇಟ್ಗಳೇನಿದ್ದಾವೆ ಆ 33 ಗೇಟ್ಗಳಿಗೆ ಹೊಸ ಚೈನ್ಗಳನ್ನು ಅಳವಡಿಕೆ ಮಾಡ್ತದ ಅಂತಕ್ಕಂತಹ ಅನುಮಾನ ಎಲ್ಲೋ ಒಂದು ಕಡೆ ಮೂಡ್ತದೆ. ನಾವು ಹೊಸ ಚೈನ್ಗಳನ್ನು ಅಳವಡಿಕೆ ಮಾಡ್ತೇವೆ ಅಂತ ಹೇಳಿ ತುಂಗಭದ್ರಾ ಆಡಳಿತ ಮಂಡಳಿ ಹೇಳಿತ್ತು. ಆದರೆ ಇವತ್ತು ಕೆಲಸ ಒಂದು ರೀತಿಯಲ್ಲಿ ವೇಗವಾಗಿ ಸಾಗ್ತಾ ಇದೆ ಅಂತೇಳಿ ತುಂಗಭದ್ರಾ ಬೋರ್ಡ್ನ ಆಡಳಿತ ಮಂಡಳಿ ಅಧಿಕಾರಿಗಳು ಹೇಳ್ತಾರೆ. ಮತ್ತೊಂದು ಕಡೆ ನಾವು ನೋಡೋದಾದ್ರೆ, ಇಲ್ಲಿ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ನಿಂತು ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ನಿಮಗೆ 2 ಚೈನ್ಗಳನ್ನು ತೋರಿಸಿರ್ತಕ್ಕಂಥದ್ದು. ಒಂದು ಕಡೆ ಹೊಸದನ್ನ ಅಳವಡಿಕೆಯನ್ನ ಮಾಡಲಾಗಿದೆ, ಮತ್ತೊಂದು ಕಡೆ ಹಳೆಯದನ್ನ ಹಾಗೇನೆ ಬಿಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಹಳೆಯ ಚೈನ್ಗಳು ಏನು ಸ್ಟ್ರೆಂಥನ್ ಇದ್ವು ಆ ಚೈನ್ಗಳನ್ನ ಹಾಗೆ ಬಿಟ್ಟು ಇರ್ತಕ್ಕಂತಹ ಕೆಲವು ಚೈನ್ಗಳನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂತಹ ಅನುಮಾನ ಕೂಡ ದಟ್ಟವಾಗಿ ಕಾಣ್ತದೆ. ರೈತರ ಹಿತಕ್ಕಾಗಿ ಇರ್ತಕ್ಕಂತಹ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಆಡಳಿತ ಮಂಡಳಿ ನೀರಿನ ವಿಚಾರದಲ್ಲಿ ರೈತರ ಜೊತೆ ಆಟ ಆಡಬಾರ್ದು ಅಂತೇಳಿ ರಿಪಬ್ಲಿಕ್ ಕನ್ನಡ ಇವತ್ತು ಆಗ್ರಹವನ್ನ ಮಾಡ್ತಾ ಇದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಅಂತಕ್ಕಂತಹ ವಾಗ್ದಾನವನ್ನು ಮಾಡಿ ಅದಕ್ಕೆ ಅನುದಾನವನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಅಂತೇಳಿ ಹೇಳೋದಾದ್ರೆ, ಈ ಕ್ರಸ್ಟ್ ಗೇಟ್ಗಳು ಗಟ್ಟಿಯಾಗಿರಬೇಕು ಅಂತ ಹೇಳಿ ಹೇಳೋದಾದ್ರೆ ಆ ಕ್ರಸ್ಟ್ ಗೇಟ್ಗಳು ಮೇಲಿತ್ತಲಿಕ್ಕೆ ಇರ್ತಕ್ಕಂತಹ ಚೈನ್ಗಳು ಕೂಡ ಗಟ್ಟಿ ಇರಬೇಕು ಅಂತಕ್ಕಂಥದ್ದು ಏನು ಯಾವಾಗ ರಿಪಬ್ಲಿಕ್ ಕನ್ನಡ ಒಂದು ಕಳೆದ 6 ತಿಂಗಳ ಹಿಂದೆ ವರದಿಯನ್ನ ಮಾಡಿತ್ತು. ಆ ಚೈನನ್ನು ಕೂಡಿಸ್ತಕ್ಕಂಥದ್ದು, ಹೊಸ ಚೈನ್ಗಳನ್ನು ಹಾಕ್ತಕ್ಕಂಥದ್ದು ಅನುಮಾನ ಅಂತಕ್ಕಂತಹ ಒಂದು ವರದಿಯನ್ನು ಕೂಡ ಮಾಡಿತ್ತು. ಅದೇ ರೀತಿಯಲ್ಲಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿತ್ತು. ಅದರ ಆಧಾರದ ಮೇಲೆ ಇವತ್ತು ನಾವು ಹೊಸ ಚೈನ್ ಗೇಟ್ಗಳನ್ನು ಕೂಡ, ಹೊಸ ಚೈನ್ಗಳನ್ನು ಕೂಡ ಹಾಕ್ತೇವೆ ಅಂತಕ್ಕಂತಹ ಮಾತನ್ನ ಟಿಬಿ ಬೋರ್ಡ್ ಮತ್ತು ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ನಾವಿಲ್ಲಿ ಲೈವ್ ಆಗಿ ನಿಮ್ಮನ್ನ ತೋರಿಸ್ತಕ್ಕಂಥದ್ದು ಅಂತೇಳಿ ಹೇಳೋದಾದ್ರೆ, ಒಂದು ಕಡೆ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಹಳೆಯ ಚೈನ್ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಿದ್ದೀವಿ. ಈ ಒಂದು ಕ್ರಸ್ಟ್ ಗೇಟ್ಗಳನ್ನ ಮೇಲೆತ್ತಬೇಕು, ಇಳಿಸಬೇಕು ಅಂತಕ್ಕಂಥದ್ದು, ಅದರ ಜೊತೆಗೆ ಇಡೀ ಆ ಒಂದು ಕ್ರಸ್ಟ್ ಗೇಟ್ಗಳನ್ನ ಆಪರೇಟಿಂಗ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಈ ಒಂದು ಚೈನನ್ನು. ಆದರೆ ಒಂದು ಕಡೆ ಹೊಸ ಚೈನ್ ಇದೆ, ಮತ್ತೊಂದು ಕಡೆ ಹಳೆ ಚೈನ್ ಇದೆ. ಇದನ್ನ ಗಮನಿಸೋದಾದ್ರೆ ಎಲ್ಲೋ ಒಂದು ಕಡೆ ತುಂಗಭದ್ರಾ ಆಡಳಿತ ಮಂಡಳಿ ಎಲ್ಲ 33 ಗೇಟ್ಗಳೇನಿದ್ದಾವೆ ಆ 33 ಗೇಟ್ಗಳಿಗೆ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡ್ತದ ಅಂತಕ್ಕಂತಹ ಅನುಮಾನ ಎಲ್ಲೋ ಒಂದು ಕಡೆ ಮೂಡ್ತದೆ. ನಾವು ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡ್ತೇವೆ ಅಂತ ಹೇಳಿ ತುಂಗಭದ್ರಾ ಆಡಳಿತ ಮಂಡಳಿ ಹೇಳಿತ್ತು. ಆದರೆ ಇವತ್ತು ಕೆಲಸ ಒಂದು ರೀತಿಯಲ್ಲಿ ವೇಗವಾಗಿ ಸಾಗ್ತಾ ಇದೆ ಅಂತೇಳಿ ತುಂಗಭದ್ರಾ ಬೋರ್ಡ್ನ ಆಡಳಿತ ಮಂಡಳಿ ಅಧಿಕಾರಿಗಳು ಹೇಳ್ತಾರೆ. ಮತ್ತೊಂದು ಕಡೆ ನಾವು ನೋಡೋದಾದ್ರೆ, ಇಲ್ಲಿ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ನಿಂತು ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ನಿಮಗೆ 2 ಚೈನ್ಗಳನ್ನು ತೋರಿಸಿರ್ತಕ್ಕಂಥದ್ದು. ಒಂದು ಕಡೆ ಹೊಸದನ್ನ ಅಳವಡಿಕೆಯನ್ನ ಮಾಡಲಾಗಿದೆ, ಮತ್ತೊಂದು ಕಡೆ ಹಳೆಯದನ್ನ ಹಾಗೇನೆ ಬಿಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಹಳೆಯ ಚೈನ್ಗಳು ಏನು ಸ್ಟ್ರೆಂಥನ್ ಇದ್ವು ಆ ಚೈನ್ಗಳನ್ನ ಹಾಗೆ ಬಿಟ್ಟು ಇರ್ತಕ್ಕಂತಹ ಕೆಲವು ಚೈನ್ಗಳನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂತಹ ಅನುಮಾನ ಕೂಡ ದಟ್ಟವಾಗಿ ಕಾಣ್ತದೆ. ರೈತರ ಹಿತಕ್ಕಾಗಿ ಇರ್ತಕ್ಕಂತಹ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಆಡಳಿತ ಮಂಡಳಿ ನೀರಿನ ವಿಚಾರದಲ್ಲಿ ರೈತರ ಜೊತೆ ಆಟ ಆಡಬಾರ್ದು ಅಂತೇಳಿ ರಿಪಬ್ಲಿಕ್ ಕನ್ನಡ ಇವತ್ತು ಆಗ್ರಹವನ್ನ ಮಾಡ್ತಾ ಇದೆ. ಸುರೇಶ್ ಚೌಹಾಣ್,
ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಅಂತಕ್ಕಂತಹ ವಾಗ್ದಾನವನ್ನು ಮಾಡಿ ಅದಕ್ಕೆ ಅನುದಾನವನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಅಂತೇಳಿ ಹೇಳೋದಾದರೆ, ಈ ಕ್ರಸ್ಟ್ ಗೇಟ್ಗಳು ಗಟ್ಟಿಯಾಗಿರಬೇಕು ಅಂತ ಹೇಳಿ ಹೇಳೋದಾದರೆ ಆ ಕ್ರಸ್ಟ್ ಗೇಟ್ಗಳು ಮೇಲಿತ್ತಲಿಕ್ಕೆ ಇರ್ತಕ್ಕಂತಹ ಚೈನ್ಗಳು ಕೂಡ ಗಟ್ಟಿ ಇರಬೇಕು ಅಂತಕ್ಕಂಥದ್ದು ಏನು ಯಾವಾಗ ರಿಪಬ್ಲಿಕ್ ಕನ್ನಡ ಒಂದು ಕಳೆದ 6 ತಿಂಗಳ ಹಿಂದೆ ವರದಿಯನ್ನು ಮಾಡಿತ್ತು. ಆ ಚೈನನ್ನು ಕೂಡಿಸ್ತಕ್ಕಂಥದ್ದು, ಹೊಸ ಚೈನ್ಗಳನ್ನು ಹಾಕ್ತಕ್ಕಂಥದ್ದು ಅನುಮಾನ ಅಂತಕ್ಕಂತಹ ಒಂದು ವರದಿಯನ್ನು ಕೂಡ ಮಾಡಿತ್ತು. ಅದೇ ರೀತಿಯಲ್ಲಿ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿತ್ತು. ಅದರ ಆಧಾರದ ಮೇಲೆ ಇವತ್ತು ನಾವು ಹೊಸ ಚೈನ್ ಗೇಟ್ಗಳನ್ನು ಕೂಡ, ಹೊಸ ಚೈನ್ಗಳನ್ನು ಕೂಡ ಹಾಕ್ತೇವೆ ಅಂತಕ್ಕಂತಹ ಮಾತನ್ನ ಟಿಬಿ ಬೋರ್ಡ್ ಮತ್ತು ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ನಾವಿಲ್ಲಿ ಲೈವ್ ಆಗಿ ನಿಮ್ಮನ್ನ ತೋರಿಸ್ತಕ್ಕಂಥದ್ದು ಅಂತೇಳಿ ಹೇಳೋದಾದ್ರೆ, ಒಂದು ಕಡೆ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಹಳೆಯ ಚೈನ್ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಿದ್ದೀವಿ. ಈ ಒಂದು ಕ್ರಸ್ಟ್ ಗೇಟ್ಗಳನ್ನ ಮೇಲೆತ್ತಬೇಕು, ಇಳಿಸಬೇಕು ಅಂತಕ್ಕಂಥದ್ದು, ಅದರ ಜೊತೆಗೆ ಇಡೀ ಆ ಒಂದು ಕ್ರಸ್ಟ್ ಗೇಟ್ಗಳನ್ನ ಆಪರೇಟಿಂಗ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಈ ಒಂದು ಚೈನನ್ನ. ಆದರೆ ಒಂದು ಕಡೆ ಹೊಸ ಚೈನ್ ಇದೆ, ಮತ್ತೊಂದು ಕಡೆ ಹಳೆ ಚೈನ್ ಇದೆ. ಇದನ್ನ ಗಮನಿಸೋದಾದ್ರೆ ಎಲ್ಲೋ ಒಂದು ಕಡೆ ತುಂಗಭದ್ರಾ ಆಡಳಿತ ಮಂಡಳಿ ಎಲ್ಲ 33 ಗೇಟ್ಗಳೇನಿದ್ದಾವೆ ಆ 33 ಗೇಟ್ಗಳಿಗೆ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡ್ತದ ಅಂತಕ್ಕಂತಹ ಅನುಮಾನ ಎಲ್ಲೋ ಒಂದು ಕಡೆ ಮೂಡ್ತದೆ. ನಾವು ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡ್ತೇವೆ ಅಂತ ಹೇಳಿ ತುಂಗಭದ್ರಾ ಆಡಳಿತ ಮಂಡಳಿ ಹೇಳಿತ್ತು. ಆದರೆ ಇವತ್ತು ಕೆಲಸ ಒಂದು ರೀತಿಯಲ್ಲಿ ವೇಗವಾಗಿ ಸಾಗ್ತಾ ಇದೆ ಅಂತೇಳಿ ತುಂಗಭದ್ರಾ ಬೋರ್ಡ್ನ ಆಡಳಿತ ಮಂಡಳಿ ಅಧಿಕಾರಿಗಳು ಹೇಳ್ತಾರೆ. ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಇಲ್ಲಿ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ನಿಂತು ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ನಿಮಗೆ 2 ಚೈನ್ಗಳನ್ನ ತೋರಿಸಿರ್ತಕ್ಕಂಥದ್ದು. ಒಂದು ಕಡೆ ಹೊಸದನ್ನ ಅಳವಡಿಕೆಯನ್ನ ಮಾಡಲಾಗಿದೆ, ಮತ್ತೊಂದು ಕಡೆ ಹಳೆಯದನ್ನ ಹಾಗೇನೆ ಬಿಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಹಳೆಯ ಚೈನ್ಗಳು ಏನು ಸ್ಟ್ರೆಂಥನ್ ಇದ್ದು ಆ ಚೈನ್ಗಳನ್ನ ಹಾಗೆ ಬಿಟ್ಟು ಇರ್ತಕ್ಕಂತಹ ಕೆಲವು ಚೈನ್ಗಳನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂತಹ ಅನುಮಾನ ಕೂಡ ದಟ್ಟವಾಗಿ ಕಾಣ್ತದೆ. ರೈತರ ಹಿತಕ್ಕಾಗಿ ಇರ್ತಕ್ಕಂತಹ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಆಡಳಿತ ಮಂಡಳಿ ನೀರಿನ ವಿಚಾರದಲ್ಲಿ ರೈತರ ಜೊತೆ ಆಟ ಆಡಬಾರ್ದು ಅಂತೇಳಿ ರಿಪಬ್ಲಿಕ್ ಕನ್ನಡ ಇವತ್ತು ಆಗ್ರಹವನ್ನ ಮಾಡ್ತಾ ಇದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.